ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರ್ ಆಲ್ ನ್ಯೂ 2025 ಮಾಡೆಲ್ TVS Ntorq 125 ರೇಸ್ XP ಸ್ಕೂಟರ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಈ ಒಂದು ಸ್ಕೂಟರ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. TVS Ntorq 125cc ಸ್ಕೂಟರ್ ನಲ್ಲಿ 5 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರುತ್ತೆ. ಆ ಎಲ್ಲಾ ವೇರಿಯಂಟ್ಸ್ ನಡುವೆ TVS Ntorq 125 ರೇಸ್ XP ಸ್ಕೂಟರ್ ನ ಯಾಕೆ ತಗೊಳ್ಬೇಕು ಅಂದ್ರೆ, TVS Ntorq 125 ರೇಸ್ XP ವೇರಿಯಂಟ್ ನಲ್ಲಿ ಇಂಜಿನ್ ಹಾರ್ಸ್ ಪವರ್ 10 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬೇರೆ ವೇರಿಯಂಟ್ ನಲ್ಲಿ 9 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ಸ್ ಎಲ್ಲ. ಆದ ಕಾರಣ TVS ಮೋಟಾರ್ ಅವರು TVS Ntorq 125 ರೇಸ್ XP ಸ್ಕೂಟರ್ ನ ಫಸ್ಟ್ ಸ್ಕೂಟರ್ ಇನ್ ಇಂಡಿಯಾ 10 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡೋ ಒಂದು ಇಂಜಿನ್ ಅಂತ ಹೇಳಿದ್ದಾರೆ. ಮತ್ತೆ ಈ ಒಂದು ಸ್ಕೂಟರ್ ನಲ್ಲಿ 2 ಕಲರ್ ಬರುತ್ತೆ, ಬ್ಲಾಕ್ ಮತ್ತೆ ರೆಡ್. ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಫಿಟ್ ಅಂಡ್ ಫಿನಿಶ್ ಈ ಒಂದು ಸ್ಕೂಟರ್ ನಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ TVS ಅವರು. ಲುಕ್ ವೈಸ್, ಡಿಸೈನ್ ವೈಸ್, ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ ಇಂದ ಗಾಡಿ ಸಕ್ಕತ್ತಾಗಿ ಕಾಣುತ್ತೆ. ಈ ಒಂದು ಸ್ಕೂಟರ್ ಬೇರೆ ಒಂದು ಸ್ಕೂಟರ್ಗೆ ಕಾಂಪಿಟೇಷನ್ ಕೊಡಲ್ಲ. ಈ ಒಂದು ಸ್ಕೂಟರ್ಗೆ ಎಲ್ಲಾ ಸ್ಕೂಟರ್ಸ್ ಕಾಂಪಿಟೇಷನ್ ಕೊಡುತ್ತೆ. ಈ ಸ್ಕೂಟರ್ ನ ಇಂಜಿನ್ ವಿಚಾರಕ್ಕೆ ಬಂದಾಗ 3 ವ್ಯಾಲ್ವ್ ಇಂಜಿನ್. ಈಗಿನ ಟೈಮ್ ಅಲ್ಲಿ ಬೈಕ್ಸ್ ಗೆ 4V ಕೊಡೋದು ಕಷ್ಟ ಅಂತಾಗೆ ಸ್ಕೂಟರ್ ಗೆ 3 ವ್ಯಾಲ್ವ್ ಇಂಜಿನ್ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಇರುತ್ತೆ. ಅಂಡ್ ನಾನು ಆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ತಗೊಂಡಿದ್ದೀನಿ. ಸಕ್ಕತ್ತಾಗಿರುತ್ತೆ. ಹೈಯರ್ ಸ್ಪೀಡ್ಸ್ ಅಲ್ಲಿ ಸಿಟಿ ಯೂಸೇಜ್ ಅಲ್ಲಂತೂ ಉಜ್ಜಾಡ್ಬೋದು ಹೆಂಗ್ ಬೇಕಾದ್ರು. ಈ ಗಾಡಿ ಔಟ್ಲುಕ್ ಎಲ್ಲ ನೋಡಿದಾಗ ನನಗೆ ಹಳೆ ಡಿಯೋ ತರ ಫೀಲ್ ಆಗುತ್ತೆ. ಅಪ್ರೈಟ್ ರೈಡಿಂಗ್ ಪೋಸ್ಚರ್, ಫ್ಲಾಟ್ ಫುಟ್ ಫ್ಲೋರ್, ರೈಡರ್ ಟ್ರಯಾಂಗಲ್ ಎಲ್ಲ ಚೆನ್ನಾಗಿದೆ. ಪವರ್ ಟು ವೇಟ್ ರೇಷಿಯೋ ಗಾಡಿದು ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಕೌಚಿಂಗ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೈಡರ್ ನ ಸೀಟಿಂಗ್ ರೂಮು, ಪಿಲಿಯನ್ ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಸ್ಕೂಟರ್ ನ ಬಾಡಿ ಎಲ್ಲ ಹೈ ಕ್ವಾಲಿಟಿ ಫೈಬರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಗ್ರಾಫಿಕ್ ಎಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. 125 ರೇಸ್ XP ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ. Ntorq 125 ಅಂತ 3D ಎಂಬ್ಲಮ್ ಲೋಗೋನ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಬಾಡಿ ಮೇಲೆ. ಇಂಡಿಯನ್ ಫ್ಲಾಗ್ ನ ವೈಸರ್ ಹತ್ರ ಸ್ಟಿಕರಿಂಗ್ ಮಾಡಿದ್ದಾರೆ. ಈ ತರ ಸ್ಟಿಕರಿಂಗ್ ನೆಲ್ಲ ನಾವು ಇಟಾಲಿಯನ್ ಮೋಟಾರ್ ಕಂಪನೀಸ್ ಅಲ್ಲಿ ನೋಡ್ತೀವಿ. ಅದನ್ನ ಇವ್ರು ಕಾಪಿ ಮಾಡಿರ್ಬೋದು. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಹ್ಯಾಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಈ ಒಂದು ಸ್ಪೀಡೋಮೀಟರ್ ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. TVS ಅಪ್ಲಿಕೇಶನ್ ಜೊತೆಗೆ ಬ್ಲೂಟೂತ್ ಮುಖಾಂತರ ಸಿಂಕ್ರೋನೈಸ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಸಮ್ ಇನ್ಫಾರ್ಮೇಶನ್. ಅಂಡ್ ನಾರ್ಮಲಿ ಏನೇನ್ ಬೇಕೋ ಇನ್ಫಾರ್ಮೇಶನ್ ಎಲ್ಲ ತೋರಿಸುತ್ತೆ. ಸ್ಪೀಡು, ಓಡೋಮೀಟರ್, ಟ್ರಿಪ್ ಮೀಟರ್. ಮತ್ತೆ ಇಂಡಿಯಾಸ್ ಫಸ್ಟ್ ಸ್ಕೂಟರ್ ವಿತ್ ಡುವೆಲ್ ರೈಡಿಂಗ್ ಮೋಡ್ಸ್ ಈ ಒಂದು ಸ್ಕೂಟರ್ ನಲ್ಲಿ ಬರುತ್ತೆ. ಯಾವ ರೈಡ್ ಮೂಡ್ಸ್ ಅಂದ್ರೆ ಸ್ಟ್ರೀಟ್ ಮೂಡ್ ಮತ್ತೆ ರೇಸ್ ಮೂಡ್ ಅಂತ. ಆ ರೈಡಿಂಗ್ ಮೂಡ್ ಹೆಸರಲ್ಲೇ ಹೇಳುತ್ತೆ. ಸ್ಟ್ರೀಟ್ ಅಂದ್ರೆ ಮೈಲೇಜ್ ಜಾಸ್ತಿ ಕೊಡುತ್ತೆ, ರೇಸ್ ಅಂದ್ರೆ ಸ್ಪೀಡ್ ಆಗಿ ಹೋಗುತ್ತೆ ಅಂತ. ಎಸ್ ಹೌದು, ರೇಸ್ ಮೂಡ್ ಅಲ್ಲಿ 0 to 60 8.3 ಸೆಕೆಂಡ್ಸ್ ಅಲ್ಲಿ ಟಾಪ್ ಸ್ಪೀಡ್ ಟಚ್ ಆಗುತ್ತೆ. ಟಾಪ್ ಸ್ಪೀಡ್ ಬಂದು 98 km/h. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಈ ಒಂದು ಸ್ಕೂಟರ್ ನಲ್ಲಿ ವಾಯ್ಸ್ ಅಸಿಸ್ಟ್ ಬರುತ್ತೆ. ಪವರ್ಡ್ ಬೈ ಸ್ಮಾರ್ಟ್ ಎಕ್ಸ್ ಕನೆಕ್ಷನ್. ಮೋರ್ ದನ್ 20 ಕಮಾಂಡ್ಸ್ ಈ ಒಂದು ವಾಯ್ಸ್ ಅಸಿಸ್ಟ್ ಅಲ್ಲಿ ಬರುತ್ತೆ. ಬೂಟ್ ಸ್ಪೇಸ್ ವಿಚಾರಕ್ಕೆ ಬಂದಾಗ 21 ಲೀಟರ್ಸ್. ಆಕ್ಸರ್ MT LS2 ಅಂತ ಫುಲ್ ಸೈಜ್ ಹೆಲ್ಮೆಟ್ಸ್ ಗಳು ಈ ಒಂದು ಬೂಟ್ ಸ್ಪೇಸ್ ಅಲ್ಲಿ ಇಡ್ಸಲ್ಲ. ಕೀ ಯೂನಿಟ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಕೀ ಯೂನಿಟ್ ಬರಲ್ಲ, ಡಬಲ್ ಕೀ ಯೂನಿಟ್ ಬರುತ್ತೆ. ಫ್ಯೂಯಲ್ ಲಿಡ್ ಓಪನ್ ಮಾಡಕ್ಕೆ ಮತ್ತೆ ಬೂಟ್ ಓಪನ್ ಮಾಡಕ್ಕೆ ಸಪರೇಟ್ ಆಗಿ ಕೀ ಯೂನಿಟ್ ಇದೆ. ಮತ್ತೆ ಗಾಡಿ ಆಫ್ ಆನ್ ಮತ್ತೆ ಲಾಕ್ ಮಾಡಕ್ಕೆ ಸಪರೇಟ್ ಕೀ ಯೂನಿಟ್ ಇದೆ. ಎಕ್ಸಾಸ್ಟ್ ನ ಕಾಂಪ್ಯಾಕ್ಟ್ ಆಗಿ ಬಿಟ್ಟಿದ್ದಾರೆ. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 12 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ನ ರೆಡ್ ಕಲರ್ ನಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಫ್ರಂಟ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ವೀಲ್ ನ ಟೈರ್ ವಿಚಾರಕ್ಕೆ ಬಂದಾಗ 12 ಇಂಚಸ್ ಟೈರ್ ಪ್ರೊಫೈಲ್ ಬರುತ್ತೆ. ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.8 ಲೀಟರ್. ಕ್ರಬ್ ವೇಟ್ ವಿಚಾರಕ್ಕೆ ಬಂದಾಗ 111 kg. ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದಾಗ 155 mm ಇದೆ. ವೀಲ್ ಬೇಸ್ ವಿಚಾರಕ್ಕೆ ಬಂದಾಗ 1285 mm ಇದೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಟ್ಯೂಬ್ಯುಲರ್ ಟೈಪ್ ಫ್ರೇಮ್ ಬರುತ್ತೆ. ಓವರ್ ಆಲ್ ಟೆಕ್ನಿಕಲ್ ಫೀಚರ್, ಸ್ಪೆಸಿಫಿಕೇಶನ್, ಡೈಮೆನ್ಷನ್ ಎಲ್ಲ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. TVS Ntorq 125 ರೇಸ್ XP ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 125cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 3 ವ್ಯಾಲ್ವ್ಸ್ BS6 E20 ಕಂಪ್ಯಾಟಬಲ್ ವಿತ್ OBD2B ಸೆನ್ಸಾರ್ಸ್ ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 10 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 10 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಇಂಜಿನ್. ಈ ಸ್ಕೂಟರ್ ನಲ್ಲಿ ಕಿಕ್ ಸ್ಟಾರ್ಟರ್ ಬರುತ್ತೆ, ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.8 ಲೀಟರ್. ಮೈಲೇಜ್ ಅರೌಂಡ್ 35 to 40 ಆರಾಮಾಗಿ ಕೊಡುತ್ತೆ. ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನ್. ನಿಮಗೆ TVS Ntorq ನಲ್ಲಿ ಮೈಲೇಜ್ ಜಾಸ್ತಿ ಬೇಕಂದ್ರೆ ಬೇರೆ ವೇರಿಯಂಟ್ ನ ತಗೊಳ್ಳಿ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ 2000-3000 ಇರುತ್ತೆ. ಓವರ್ ಆಲ್ ಲುಕ್ ವೈಸ್, ಸ್ಪೆಸಿಫಿಕೇಶನ್ ವೈಸ್, ಫೀಚರ್ಸ್ ವೈಸ್ ಅಂಡ್ ಡೈಮೆನ್ಷನ್ ವೈಸ್ ಈ ಒಂದು ಸ್ಕೂಟರ್ ಈ ಒಂದು ಟೈಮ್ ಅಲ್ಲಿ ಒಂದು ಸೂಪರ್ ಸ್ಕೂಟರ್ ಅಂತ ಕರಿಬಹುದು ಅಟ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಎಲ್ಲ 125cc ಸ್ಕೂಟರ್ಗೂ ಕಂಪ್ಯಾರಿಸನ್ ಮಾಡಬಹುದು. ಆದ್ರೆ ಪವರ್ ಇದರಲ್ಲಿ ಜಾಸ್ತಿ ಇದೆ. 10 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಸ್ಕೂಟರ್. ಸೊ ಇನ್ನೇನ್ ಮಾಡೋಣ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರೈಡಿಂಗ್ ರಿವ್ಯೂ.
ಯಾರಿಗೆ ಒಂದು ಸ್ಕೂಟರ್ ತೊಗೊಳ್ಬೇಕು ಅಂತ ಇದ್ದೀರಾ ಅವರು ಪ್ರಕೃತಿ TVSಗೆ ಹೋಗಿ ಪರ್ಚೇಸ್ ಮಾಡಿ, ಯಾಕಂದ್ರೆ ಹೆಲ್ಮೆಟ್ ಮತ್ತೆ ಸ್ಕೂಟರ್ ಕವರ್ನ ಫ್ರೀ ಆಗಿ ಕೊಡ್ತಾರೆ. ಇನ್ನ ಬೇರೆ ಆಫರ್ಸ್ ಇದೆ. ಈ ಸ್ಕೂಟರ್ ಬಂದು ಪ್ರಕೃತಿ TVS ಅಲ್ಲಿ ಪರ್ಚೇಸ್ ಮಾಡಿ. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಸ್ಕೂಟರ್ ಆಲ್ ನ್ಯೂ 2025 ಮಾಡೆಲ್ TVS NTORQ 125cc ಸ್ಕೂಟರ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಹೊಸ ಮಾಡಲ್ಲು. ಎಕ್ಸಾಸ್ಟ್ ಹತ್ರ OBD 2B ಅಂತ ಸ್ಟಿಕ್ಕರಿಂಗ್ ಮಾಡಿರ್ತಾರೆ. ಸೊ ಅದನ್ನ ನೋಡಿ ತಗೊಳ್ಳಿ. ಇದು ಹೊಸ ಮಾಡಲ್ಲು. ಬನ್ನಿ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ಗಾಡಿನ ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಕೂಟರ್ನಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ. ಆನ್ ಮಾಡೋಣ. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ ಫಾರ್ ಎ ರೈಡ್. ಗಾಡಿಯ ತೂಕ ಬಂದು 111 kg ಇದೆ. ಗಾಡಿ ಲೈಟ್ ವೈಟ್ ಆಗಿದೆ. ಮುಂದ್ಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ. 125cc ಅಲ್ಲಿ ಯಾವ್ಯಾವ ಗಾಡಿಗಳು ಇದಾವೋ ಸ್ಕೂಟರ್ನಲ್ಲಿ ಅವೆಲ್ಲದಕ್ಕೂ ಇದು ಕಾಂಪಿಟೇಷನ್ ಕೊಡುತ್ತೆ. ಸ್ವಲ್ಪ ಇಂಡನ ಬನ್ನಿ. ಈ ಒಂದು ಸ್ಕೂಟರ್ನಲ್ಲಿ 2 ಮೂಡ್ ಬರುತ್ತೆ, ಸ್ಟ್ರೀಟ್ ಮೂಡು, ರೇಸ್ ಮೂಡು. ಹತ್ತಿ ಆ ಥರ ಹತ್ತುತ್ತೆ ಅಂತ ನೋಡೋಣ ಬನ್ನಿ. ನನ್ನ ತೂಕ ಬಂದು 90 kg. ಚೆನ್ನಾಗಿ ಹತ್ತುತ್ತೆ. 10 horsepower ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ 10 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟಾರ್ಕು ಪವರು ಸೇಮ್ ಇದೆ. ಸೊ ಪಿಕಪ್ಪಲ್ಲೇನು ಡ್ರಾಪ್ ಇಲ್ಲ, ಚೆನ್ನಾಗೇ ಬಂತು. ಇಬ್ಬರು ಕೂತ್ಕೊಂಡು ಹೋದ್ರೂ ಚೆನ್ನಾಗೇ ಇಳಿಯುತ್ತೆ ಅನ್ಕೊತೀನಿ. ಪಿಕಪ್ ಚೆನ್ನಾಗಿದೆ, ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಚೆನ್ನಾಗಿದೆ. ಎಕ್ಸಾಸ್ಟ್ ಸೌಂಡ್ ಮಾತ್ರ ಸೆಕ್ಸಿಯಾಗಿ ಕೇಳಿಸುತ್ತೆ. ಪಿಕಪ್ ಅಂತೂ ಅಲ್ಟಿಮೇಟು. ಒಂದು ಸ್ವಲ್ಪ ಸೈಡಿಗೆ ಹಾಕೋಣ, ಹೈವೇಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಬ್ರೇಕಿಂಗ್ ಮಾತ್ರ ಅಲ್ಟಿ. ಹಾರನ್ ಚೆನ್ನಾಗಿದೆ. ಸೆಮಿ ಕಾರ್ನರಿಂಗು ಮನ್ಯೂವರೆಲ್ಲ ಆರಾಮಾಗಿ ಮಾಡ್ಬೋದು. ವೈ ಬಿಕಾಸ್ ವೈಡ್ ಐ ಟೈಪ್ ಸೆಕ್ಷನ್ ಕೊಟ್ಟಿದ್ದಾರೆ. ಹೈ ಸ್ಪೀಡ್ ಸ್ಟೆಬಿಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ ಡಿಯೋಗಿನ ಚೆನ್ನಾಗಿದೆ ಈ ಒಂದು ಸ್ಕೂಟರು. ರೈಡರ್ ಟ್ರಯಾಂಗಲ್ ಚೆನ್ನಾಗಿದೆ. ಸೀಟಿಂಗ್ ರೂಮ್ ಚೆನ್ನಾಗಿದೆ. ಪಿಕಪ್ ಸಗದಾಗಿದೆ. ಮಿರರ್ಸ್ ಎಲ್ಲ ಚೆನ್ನಾಗಿದೆ. ವ್ಯೂವಿಂಗ್ ಎಲ್ಲ ಚೆನ್ನಾಗಿದೆ. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನು ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಸೈಡು ಸ್ಪ್ರಿಂಗ್ ಸಸ್ಪೆನ್ಷನು ಅದು ಸಗದಾಗಿದೆ. ಕಾರ್ನರಿಂಗ್ ಮಾಡೋಕ್ಕಂತೂ ಹೆವಿ ಥ್ರಿಲ್ ಕೊಡುತ್ತೆ ಗುರು. ಮಸ್ತಾಗಿದೆ ಗುರು ಗಾಡಿ. ಸಿಟಿ ಯೂಸೇಜಿಗೆ ಚೆನ್ನಾಗಿದೆ. ಆರಾಮಾಗೆ ಕಾಲೇಜು, ಆಫೀಸು ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ಆ್ಯಂಡ್ ತಾಲೂಕು ಲೆವೆಲಲ್ಲಿ ಇದ್ದರೆ ಒಂದು 30 ಕಿಲೋಮೀಟ್ರ್ ಆರಾಮಾಗಿ ಹೋಗಿ ಬರ್ಬೋದು. ಯಾಕಂದರೆ ಟ್ರಾಫಿಕ್ ಇರೋಲ್ಲ ತಾಲೂಕು ಲೆವೆಲಲ್ಲಿ. ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಅವೆರಡು ನಡುವೆ 30 ಕಿಲೋಮೀಟ್ರ್ ಇದೆ. ಈ ಗಾಡಿಯಲ್ಲಿ ಒಂದು 40 ಮಿನಿಟ್ಸಿಗೆ ಹೋಗ್ಬೋದು. ಸೊ ಅಂಥ ಏರಿಯಾದಲ್ಲಿ, ಟ್ರಾಫಿಕ್ ಇಲ್ದಿರೋ ಏರಿಯಾದಲ್ಲಿ, ತಾಲೂಕು ಲೆವೆಲು, ಡಿಸ್ಟಿಕ್ ಲೆವೆಲ್ಲು, ಈ ನಮ್ಮಂಥ ಏನು ಬೆಂಗಳೂರಂಥ ಸಿಟಿಯಲ್ಲಿ ಏನು ಎಷ್ಟೇ ಒಳ್ಳೆ ಗಾಡಿ ಇದ್ರೂ ಟ್ರಾಫಿಕ್ ಇರುತ್ತೆ, ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಬೇಗ ರೀಚ್ ಆಗೋಲ್ಲ. ಸೊ ತಾಲೂಕು ಲೆವೆಲಲ್ಲಿ ಈ ಒಂದು ಗಾಡಿಗಳು ತುಂಬಾ ಏನು ಈ ಗಾಡಿಯ ಬಾಳಿಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಗಾಡಿ ತುಂಬಾ ಚಿಕ್ಕದಾಗಿದೆ, ಹಗಲುವಾಗಿದೆ, ಚಿಕ್ಕದಾಗಿದೆ. ಸೊ ಸಿಟಿ ಯೂಸೇಜಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ.
ಆ್ಯಕ್ಚುಲಿ ನನ್ನ ಫ್ರೆಂಡ್ ಹತ್ರ ಇದೆ ಈ ಒಂದು ಸ್ಕೂಟರು, ಬಟ್ XP ಎಲ್ಲ ನಾರ್ಮಲ್ಲು. ಅವನ ಹತ್ರ ಇನ್ನೊಂದು ಆ್ಯಕ್ಟಿವಾ 110 ಇದೆ. ಅವ್ನು ಯಾವಾಗಲೂ ಇದನ್ನೇ ಪ್ರಿಫರ್ ಮಾಡೋದು, 125cc ಏನೋ ಎಂಟಾರ್ಕು. ಯಾಕೆ ಗುರು ಅಂತ ಕೇಳಿದ್ರೆ, ಗುರು ಚಿಕ್ಕದಾಗಿದೆ, ಆರಾಮಾಗಿ ಮುಗಿಸ್ಬೋದು ಸಿಟಿ ಲಿಮಿಟ್ಸಲ್ಲಿ ಅಂತ ಹೇಳ್ತಾರೆ. ನೋಡಿ ಮುಂದ್ಗಡೆ ಒಂದು ಎಂಟಾರ್ಕ್ ಬರ್ತೈತೆ. ಸೊ ಎಂಟಾರ್ಕ್ ವಿಚಾರಕ್ಕೆ ಬಂದಾಗ ಸರ್ವಿಸ್ ಕಾಸ್ಟ್ ಎಲ್ಲ ಮಿನಿಮಲ್ಲು, ಏನಂತ ಏನಿರಲ್ಲ. ಬಟ್ ಕರೆಕ್ಟಾಗಿ ಆಯಿಲೆಲ್ಲ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡಿಸ್ಕೊತಿರ್ಬೇಕು. ಪಿಕಪ್ ಮಾತ್ರ ಈ ಗಾಡಿಯಲ್ಲಿ ಕ್ರೇಜಿ ಅಂತ ಹೇಳ್ಬೋದು. ಅಂಡ್ ಪ್ರೀಮಿಯಂ ಲುಕ್ ಗಾಡಿ ಇದು. ನೋಡಿ ಇಂಥ ಕಾರ್ನರಲ್ಲೆಲ್ಲ ಬ್ರೇಕ್ ಇಟ್ಕೊಂಡು ಆರಾಮಾಗಿ ಮಲಗಿಸ್ಬೋದು. ಒಂದು ಟೈಮಲ್ಲಿ ಡಿಯೋ ಇತ್ತು ಅಲ್ಲ, ಡಿಯೋ ಥರ ಇದು ಈಗ. ಡೈರೆಕ್ಟ್ ಕಾಂಪಿಟೇಷನ್ ಟು ಏಪ್ರಿಲಾ SR 125 ಸ್ಕೂಟರ್ಗೆ. ಸೊ ಏಪ್ರಿಲಾ SR 125ದು ವೀಲ್ನ ಸೈಜು ಎಲ್ಲ ದೊಡ್ಡದಾಗಿದೆ. ಅದು 14 ಇಂಚಸ್ 12 ಇಂಚಸ್ ಅಷ್ಟೇ. ಈ ಒಂದು ಗಾಡಿ ಓಡಿಸ್ಬೇಕಾರೆ, ಎಂಟಾರ್ಕ್ ಓಡಿಸ್ಬೇಕಾದ್ರೆ ನನಗೆ ಏಪ್ರಿಲಿಯಾ SR 125 ಸ್ಕೂಟರೇ ನೆನಪಾಗ್ತಾ ಇದೆ. ಸೊ ಅದಕ್ಕೆ ನಾನು ನಿಮಗೆ ಹೇಳಿದೆ, ಇದು ಡೈರೆಕ್ಟ್ ಕಾಂಪಿಟೇಷನ್ ಟು ಏನೋ SR 125. ಅಕಸ್ಮಾತ್ ಬ್ರೇಕ್ ಏನಾರು ಹೊಡೋದ್ರೆ ಅಥವಾ ಏನಾರ ಫಾಸ್ಟಾಗಿ ಹೋಗ್ತಿದ್ರೆ, ನಾವು ರೈಡರ್ ಸೀಟಿಂದ ಪಿಲಿಯನ್ ಸೀಟಿಗೆ ಹೋಗಲ್ಲ. ಯಾಕಂದರೆ ಅಲ್ಲಿ ಒಂಥರ ಸ್ಲೋಪ್ ಥರ ಮಾಡಿದ್ದಾರೆ. ಸೊ ಅದು ಕೌಚಿಂಗ್ ಕೊಡುತ್ತೆ ಚೆನ್ನಾಗಿ ರೈಡ್ ಮಾಡ್ಬೇಕಾರೆ. ಹಿಂದೆ ಮುಂದೆ ಎಲ್ಲ ಹೋಗಲ್ಲ, ಸ್ಟಿಫಾಗಿ ಕುಂತಿರುತ್ತೆ. ನಮ್ಮ ಹತ್ತಿಕ ರ್ಯಾಶಾಗಿ ಹೇಳಿದ್ನಲ್ಲ. ಮ್ಯೂಸಿಕ್ ಮಾತ್ರ ಸಖತ್ತಾಗೈತೆ. ತಮಟೆದು ಬೀಟ್ ಡಿಕ್ಕಿ ಚಿಕ್ಕಿ. ನೋಡಿ ಡ್ರೈವಿಂಗ್ ಲೈನ್ ಆರಾಮಾಗೆ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸೋಕ್ಕೆ. ಬ್ರೇಕಿಂಗ್ ಮಾತ್ರ ಬೆಣ್ಣೆ ಗುರು. ಲೋ ಸ್ಪೀಡ್ ಸ್ಟೆಬಿಲಿಟಿನೂ ಇದೆ ಗುರು, ಅಲ್ಲಾಡಲ್ಲ ಗಾಡಿ. ಆರಾಮಾಗಿ ಗುರು, ಆರಾಮಾಗಿ ಸಿಟಿ ಯೂಸೇಜಲ್ಲಿ ಓಡಿಸ್ಬೋದು. TVS ಅವ್ರದ್ದು ಗಾಡಿ ತಗೊಂಡ್ರೆ ಏನು ಬೆನಿಫಿಟ್ ಅಂದರೆ, ಫಿಟ್ ಆ್ಯಂಡ್ ಫಿನಿಶ್ ಅಂತೂ ಸಖತ್ತಾಗಿ ಮಾಡಿರ್ತಾರೆ. ಓಡಿಸ್ಬೇಕಾದ್ರೆ ಶೇಕ್ ಎಲ್ಲ ಆಗಲ್ಲ. ಗ್ರಿಪ್ ಹೆಂಗಿದೆ ಅಂದರೆ ರೋಡಿಗೆ ಕಚ್ಕೊಂಡಿದೆ ಗಾಡಿ. ಅಂಡ್ ಒಂದು ಸ್ಕೂಟರ್ನ ಬೈಕ್ನಲ್ಲಿ ಯಾವೊಂದು ಬೈಕಿಗೆ ಕಂಪೇರ್ ಮಾಡ್ತೀನಿ ಅಂದರೆ NS 200 ಬೈಕಿಗೆ ಕಂಪೇರ್ ಮಾಡ್ತೀನಿ. ಯಾಕಂದರೆ ನನಗೆ ಅದೇ ಥರ ಫೀಲ್ ಕೊಡ್ತಿದೆ ಓಡಿಸ್ಬೇಕಾದ್ರೆ. ರಿಲಯಬಲ್ ಆಗಿದೆ. ವೈ ಬಿಕಾಸ್ 3 ವ್ಯಾಲ್ವ್ ಇಂಜಿನ್ನು. ಯಾವುದೇ ಒಂದು ಸ್ಕೂಟರ್ಗೂ 3 ವ್ಯಾಲ್ವ್ ಇಂಜಿನ್ ಕೊಡಲ್ಲ. ಈ ಒಂದು ಗಾಡಿ ಕೊಟ್ಟವ್ರಂದರೆ ಲೆಕ್ಕ ಹಾಕಿ ರಿಲಯಬಲ್ ಹೆಂಗಿರುತ್ತೆ ಅಂತ. ಪಿಕಪ್ಪು, ಇನ್ಸ್ಟಂಟ್ ಪಿಕಪ್ ಎಲ್ಲ ಸಕ್ಕತ್ತಾಗಿದೆ. ಹೈ ಸ್ಪೀಡ್ ಸ್ಟೆಬಿಲಿಟಿನೂ ಇದೆ. ಸಸ್ಪೆನ್ಷನ್ ಚೆನ್ನಾಗಿದೆ. ಓವರ್ ಆಲ್ ಗಾಡಿನೇ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಹಿಂಗೆ ಕಾರ್ನರಿಂಗ್ ಮಾಡಬೇಕಾದಂತೂ ಹೆವಿ ಮಜಾ ಕೊಡುತ್ತೆ. ಇದೆಲ್ಲ ಅಂದರೆ ಮೈಸೂರು ರೋಡ್ ಪೂಮಾ ಶೋರೂಮ್ ಹತ್ರ ಕಾರ್ನರಿಂಗ್ ಮಾತ್ರ ಅಲ್ಲಿ ಸಕ್ಕತ್ತಾಗಿದೆ. ಕಾರಂತೂ ಸಕ್ಕತ್ತಾಗಿ ಹಾಕಿದ್ದಾರೆ ಗೌರ್ಮೆಂಟ್ನವರು. ಗ್ರಿಪ್ ಹೆಂಗಿದೆ ಅಂತ ಗಾಡಿದು ಆ್ಯಕ್ಚುಲಿ ಬಂದು ಓಡಿಸ್ಬೇಕು ನೀವು. ಸಕ್ಕತ್ತಾಗಿದೆ, ಬೀಳಲ್ಲ ನೀವು. ಕೌಚಿಂಗ್ ಚೆನ್ನಾಗಿದೆ. ಮತ್ತು ಗಾಡಿದು ಪವರ್ ಟು ವೆಯ್ಟ್ ರೇಷಿಯೋ ಸಖತ್ತಾಗಿದೆ. ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ. ಸೊ ಚಿಕ್ಕದಾಗಿದ್ದು ಚೊಕ್ಕವಾಗಿದೆ. ದಪ್ಪ ಇರೋರು ಈ ಗಾಡಿ ತಗೊಳ್ಬೋದು, ಸಣ್ಣಕ್ಕಿರೋರು ಈ ಗಾಡಿ ತಗೊಳ್ಬೋದು, ಯಾರು ಬೇಕಾದ್ರೂ ಈ ಗಾಡಿ ತಗೊಳ್ಬೋದು. ಅಷ್ಟೇ ನಾನು ಹೇಳೋದು. ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ, ತೂಕ ಒಂದು ಸ್ವಲ್ಪ ಜಾಸ್ತಿ ಇದೆ. ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಸಿಟೀಸಲ್ಲಿ. 3 ವ್ಯಾಲ್ವ್ ಇಂಜಿನ್ ಇದು. ಸ್ವಲ್ಪ ಮೈಲೇಜು ಕಂಪ್ಯಾರಿಟಿವ್ಲಿ ಕಮ್ಮಿನೇ. ಯಾಕಂದರೆ 3 ವ್ಯಾಲ್ವ್ ಇಂಜಿನ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕೂಟರ್ ಇದು. ಆ್ಯಕ್ಚುಲಿ ಬಂದು ತುಂಬಾ ಚೆನ್ನಾಗಿ ಹೋಗುತ್ತೆ ಹೈವೇಸಲ್ಲಿ. ಆರಾಮಾಗಿ 100 ಎಲ್ಲ ಟಚ್ ಆಗುತ್ತೆ. ಸೊ
ನನ್ನ ಹೈಟ್ ಬಂದು 5.7. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ. ಆರಾಮಾಗಿ ಗಾಡಿನ ಹಿಂದೆ ಮುಂದೆ ಸಿಟಿ ಟ್ರಾಫಿಕಲ್ಲೆಲ್ಲ ಓಡಿಸ್ಬೋದು.